ನಮ್ಮ ಕನ್ನಡ ಕೂಟದ ನನ್ನ ಒಂದು ಪರಿಣಿತಿ ಅಂದರೆ 35 ವರ್ಷದಲ್ಲಿ ನಾವು ಹಿಂದೆ 1996ನೇ ಇಸ್ವಿಯಲ್ಲಿ ಕನ್ನಡ ಸಾಹಿತ್ಯದ ಅಧ್ಯಕ್ಷ ಆಗಿರ್ತಕ್ಕಂಥ ಗೌರವ ಚನ್ನಬಸಪ್ಪ ಅವರು ಬಂದಿದ್ರು. ಆಗ ಕನ್ನಡದಲ್ಲಿ ನಾವು ಒಂದು ಲೈಬ್ರರಿಯನ್ನು ಓಪನ್ ಮಾಡಿದ್ವಿ. ನಮ್ಮ ಹಿಂದೂ ಟೆಂಪಲ್ ಇರ್ತಕ್ಕಂಥ ಭವನ ಎಸ್ಟೇಟ್ನಲ್ಲಿ ಒಂದು ಕನ್ನಡ ಕೂಟದ ಒಂದು ಆಫೀಸನ್ನು ಕೂಡ ಓಪನ್ ಮಾಡಿದ್ವಿ. 1 ವರ್ಷ ಅದನ್ನು ನಡೆಸಿದ್ವಿ. ಆ ಆಫೀಸನ್ನು ನಾವು ನಡೆಸಿದಾಗ ಅಲ್ಲಿ ಗೌರವ ಚನ್ನಬಸಪ್ಪ ಅವರು ಬಂದಿದ್ರು. ಅವರಿಂದ ಆರಂಭವಾಗಿತ್ತು. ಅತ್ಯಂತ ಶ್ರಮಿಸಿದವರಲ್ಲಿ ನಮ್ಮ ಪ್ರಭಾ ಸೂರ್ಯ ಅವರು ಇಲ್ಲಿ ಮುಂದಿದ್ದಾರೆ, ಅವರಿಗೆ ನಮನಗಳು. ನಿಮಗೆ ಪರಿಚಯ ಮಾಡಿದ್ದಾರೆ. ಜಯಂತ್ ಅವರಿದ್ದಾರೆ. ಹಿರಿಯರೆಲ್ಲ ಸೇರಿ ಎಲ್ಲ ಕನ್ನಡದ ಪುಸ್ತಕಗಳನ್ನು ತೆಗೆದುಕೊಂಡು ಲೈಬ್ರರಿನ ಆರಂಭ ಮಾಡಿದ್ವಿ. ಆದರೆ ಕಾರಣಾಂತರಗಳಿಂದ ಅದನ್ನು ನಾವು ನಡೆಸ್ಕೊಂಡು ಹೋಗ್ಲಿಕ್ಕಾಗಿಲ್ಲ, ಸ್ಥಳ ಸಿಗಲಿಲ್ಲ. ಕಡೆಗೆ ಮನೆಗಳಲ್ಲಿ ಕನ್ನಡ ಪುಸ್ತಕ ಹರಿದಾಡಿತ್ತು. ಕಡೆಗೆ ಅದನ್ನು ಬೇರೆ ಬೇರೆ ಲೈಬ್ರರಿಗಳಿಗೆ ಕೊಡಬೇಕಾಯಿತು. ಈ ವಿಷಯವಾಗಿ ನಾನು ಹೇಳಿದ್ದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ನನ್ನ ನಂಟು 1978ರಲ್ಲಿ ನನ್ನ ಮೊಟ್ಟ ಮೊದಲನೆಯ ಕವನ ಸಂಕಲನ ಮೊಗ್ಗು ಅಲ್ಲೇ ಬಿಡುಗಡೆ ಆಗಿದೆ ಸರ್. MK ಇಂದಿರಾ ಅವರು ಅದನ್ನು ಬಿಡುಗಡೆ ಮಾಡಿದ್ರು. ಇನ್ನು ಇವತ್ತಿನ ಮುಖ್ಯ ಅತಿಥಿಗಳಾಗಿ ಇವತ್ತು ಇಲ್ಲಿ ಬಂದಿರತಕ್ಕಂಥ ನಾಡೋಜ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿ ಅವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಎಲ್ಲ ತಿಳಿಸಿದ್ದಾರೆ ವೀಣಾ ಅವರು. ಇದರಲ್ಲಿ ಒಂದು ವಿಶಿಷ್ಟವಾದ ಇನ್ನೊಂದು ವಿಚಾರ ಅಂತಂದ್ರೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಗಳಲ್ಲಿ ಇತಿಹಾಸದಲ್ಲೇ ಅತ್ಯಂತ ಹೆಚ್ಚು ಮತಗಳಿಂದ ಗೆದ್ದಂಥವರು ನಮ್ಮ ಮಹೇಶ್ ಜೋಶಿ ಅವರು. ಯಾವುದೇ ಒಂದು ವಿರೋಧವಿಲ್ಲದೆ ಗೆದ್ದಂಥವರು. ಆಮೇಲೆ ಅವರು ಯುವಕರು, ಅವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನೀವೆಲ್ಲ ಇಲ್ಲಿ ಹೇಳಿದ್ದೀರ. ಆ ವಿಚಾರಗಳನ್ನೆಲ್ಲ ಸೇರಿಸಿ ನಾನು ಕನ್ನಡದ ಅಕ್ಷರಗಳಲ್ಲಿ ನಿಮಗೆ ಸಮರ್ಪಿಸ್ತಾ ಇದ್ದೇನೆ. ಒಬ್ಬ ಕವಿಯಾಗಿ ಅದನ್ನು ದಯವಿಟ್ಟು ನೀವು ಸ್ವೀಕರಿಸಬೇಕು. ಭಾಷಣದಲ್ಲ, ನನ್ನ ಕನ್ನಡದ ಒಂದು ಕವನದಲ್ಲಿ. ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ವಿದ್ವತ್ತಿನ ಶಿಖರದಲ್ಲಿ ಸಾಗಿ ಹೋದ ಮಹಾಪಂಡಿತ, ಸೇವಾ ತತ್ಪರತೆ ಮೈನುಂಬಿಕೊಂಡ ದೂರದರ್ಶನದ ಮಹಾ ದಾರ್ಶನಿಕ, ಕನ್ನಡದ ಕನಸುಗಳ ಕಾವೇರಿಯಲ್ಲಿ ಸಾಹಿತ್ಯದ ಅಮೂಲ್ಯ ರತ್ನಗಳ ಬೆಳಕು, ಅಂತರ್ಮುಖಿಯ ವಿಚಾರ ವಿಶ್ಲೇಷಣೆ ಜನ ಸಮುದಾಯ ಪ್ರಜ್ವಲಿಸಿದ ಮಾಂತ್ರಿಕ, ಸಾಹಿತ್ಯವಾಹಿನಿ ಸಾರಥ್ಯ ವಹಿಸಿ ವ್ಯಕ್ತಿತ್ವ ಸಮೃದ್ಧಿಯ ಸುಸ್ಥಿರ ಪಥ ನಿರ್ಮಿಸಿ, ಮೌಲಿಕ ಪುಸ್ತಕ ಪ್ರಕಟಣೆ ಹಳೆ ಬೇರು ಹೊಸ ಚಿಗುರು ರೀತಿ ಪರಿಷ್ಕರಣೀಯ ಸಂಹಿತೆ, ಇದನ್ನ ಅವರು ಮಾಡ್ತಾ ಇದ್ದಾರೆ. ಹೊಸ ಚಿಗುರು ಹಳೆ ಬೇರು ಅದನ್ನ ಮಾಡ್ತಾ ಇದ್ದಾರೆ, ಅದನ್ನು ಸೇರಿಸಿದ್ದೀನಿ. ಸಾಹಿತ್ಯದ ಆಸಕ್ತಿಯ ಅವಿರ್ಭಾವ ವಿಚಾರಗಳ ಸಮೃದ್ಧಿಯ ಸುರಿಮಳೆ, ಅಂತರ್ದೃಷ್ಟಿಯ ದೃಷ್ಟಿಯಲ್ಲಿ ಕನ್ನಡದ ಕಂಪಿನ ಹರಿತ, ಸಮಾಜದ ಸಮಸ್ಯೆ ವಿಚಾರ ಸೂಚಕ ವಾಣಿ ಪ್ರಚುರಿಸುವ ಸತ್ಯದ ಆಲೋಚನೆ, ಇದು ಯಾವತ್ತೂ ಅಷ್ಟೇ ಅವರದು. ಹಿರಿಯ ಸಾಹಿತಿಗಳ ಹೃದಯಗಳಲ್ಲಿ ಸುದೀರ್ಘವಾಗಿ ಅಡಿಯಾಳಿದ ಕಾರ್ಯ ತತ್ಪರತೆ, ಸಾಮಾನ್ಯ ಸಮಾಜದ ಜೀವನ ಕಿರುತೆರೆಯಲ್ಲಿ ದರ್ಶಿಸಿದ ಪ್ರೇರಣಾಧಾರಿ, ಅಂತರ್ಮುಖಿಯ ವಿಚಾರ ವಿಶ್ಲೇಷಣೆ ಜನ ಸಮುದಾಯದ ಬೆಳಕು ಪ್ರಜ್ವಲತೆ, ಕನ್ನಡ ಕಾರ್ಮಿಕರಿಗಾಗಿ ನ್ಯಾಯ ನಿರ್ಣಾಯಕ ತೀರ್ಪಿನಿಂದ ಅಳಿಸಲಾಗದ ದಾಖಲೆ. ಕಾರ್ಮಿಕರಿಗೆ ಒಂದು ತೀರ್ಪನ್ನು ಕೊಡಿಸ್ಬಿಟ್ಟು ಅವರು ಆದೇಶದ ದಾಖಲೆ ಮಾಡಿದ್ದಾರೆ. ಕನ್ನಡಿಗ ಕರ್ನಾಟಕದ ಹಿತರಕ್ಷಣೆ ಸಾಹಿತ್ಯ ಪರಿಷತ್ತಿನ ಅವಿನಾಭಾವ ಸಂಬಂಧದಿಂದ ಕನ್ನಡಿಗರಿಗೆ ದೂರವಾಗಿದ್ದ ದೂರದರ್ಶನವ ಮನಕ್ಕೆ ಮುಟ್ಟಿಸಿದ ಸುದರ್ಶನ, ಮನಕ್ಕೆ ಮುಟ್ಟಿಸಿದ ಸುದರ್ಶನ, ಸಾಹಿತ್ಯ ಕಲೆ ಸಂಸ್ಕೃತಿ ಸಾಮಾಜಿಕ ವಿಚಾರ ವಿನಿಮಯದ ಪ್ರಬುದ್ಧ ಭಾವನೆಯಿಂದ ಕನ್ನಡ ನಾಡಿನ ಸಾಹಿತ್ಯದ ಹೆಮ್ಮೆಯ ಸನ್ಮಾನ ನಾಡೋಜ ಪ್ರಶಸ್ತಿ, ರಾಜ್ಯ ಸಚಿವ ದರ್ಜೆ ಸ್ಥಾನಮಾನ, ಸಮಗ್ರ ಕನ್ನಡಿಗರಿಗೆ ಒಂದು ಗೌರವಾನ್ವಿತ ಕೊಡುಗೆ. ಈಗ ಇವರು ರಾಜ್ಯದ ಒಂದು MP ಅಥವಾ ಪೊಲಿಟಿಕಲ್ ಅವ್ರಿಗೆ ಏನು ಪವರ್ ಕೊಡ್ತಾರಲ್ಲ ಆ ಒಂದು ದರ್ಜೆಗೆ ಕನ್ನಡ ಸಾಹಿತ್ಯನ ಅಧ್ಯಕ್ಷರನ್ನ ಏರಿಸ್ತಿದ್ದಾರೆ. ಇದು ಒಂದು ಸಂದರ್ಭ.
ಸಂತ ಶಿಶುನಾಳ ಶರೀಫ, ಕಳಸದ ಗುರು ಗೋವಿಂದ ಭಟ್ಟದ ಪ್ರತಿಷ್ಠಾನದ ಹಿರಿಮೆ. ಸಾಹಿತ್ಯ ಪರಿಷತ್ತು ಜನಸಾಮಾನ್ಯರ ಪರಿಷತ್ತನ್ನಾಗಿಸುವ ಹೊಸ ಗುರಿಯ ಪರಿಕಲ್ಪನೆ. ಸಾಹಿತ್ಯ ಪರಿಷತ್ತು ಸಾಹಿತ್ಯವರು ಮಾತ್ರ ಇತ್ತು, ಇವರ ಪರಿಕಲ್ಪನೆ ಜನಸಾಮಾನ್ಯರ ಪರಿಷತ್ ಆಗಬೇಕಿತ್ತು. ಅದಕ್ಕೋಸ್ಕರ ಅವರು ಇಲ್ಲಿ ಬಂದಿರೋದು. 1 ಕೋಟಿ ಮೆಂಬರ್ಸ್ಗಳನ್ನು ಮಾಡಬೇಕು ಅನ್ನೋದು ಅವರ ಒಂದು ಆಶಾವಾದನೆ. ಸಾಹಿತ್ಯದ ಮಹಾಶಾಲೆಯಲ್ಲಿ ಕನ್ನಡದ ಹೆಮ್ಮೆಯ ಅದ್ಭುತ ದೀಪ, ಕರುನಾಡಿನಲ್ಲಿ ಕನ್ನಡಿಗನೇ ಸಾರ್ವಭೌಮನೆಂದು ಅಚ್ಚೊತ್ತಿದ ರೂವಾರಿ. ಇವತ್ತು ಹೇಳೋ ಅವರ ಒಂದು ಭಾಷಣ ಇದೆ, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಅದು ಕೂಡ ಅವರು ಮಾಡಿದ್ದಾರೆ. ಅನಿವಾಸಿ ರಚನಾತ್ಮಕ ಸಮೃದ್ಧಿಯ ಮುಖ ರೇಖೆಯ ಸ್ಫೂರ್ತಿಯ ಹೊಂಬೆಳಕು. ಅದನ್ನೆಲ್ಲ ನೋಡಿದಾಗ ಅವರಲ್ಲಾಗಿದ್ದು, ಅದರಿಂದ ನಮಗೇನು ಮಾಡ್ತಾರೆ ಎಂಬತಕ್ಕಂಥದ್ದು. ಅನಿವಾಸಿ ರಚನಾತ್ಮಕ ಸಮೃದ್ಧಿಯ ಮುಖ ರೇಖೆಯ ಸ್ಫೂರ್ತಿಯ ಹೊಂಬೆಳಕು. ನಾಡೋಜ ಡಾಕ್ಟರ್ ಮಹೇಶ ಜೋಶಿಯವರಿಗೆ, ನಾಡೋಜ ಡಾಕ್ಟರ್ ಮಹೇಶ ಜೋಶಿಯವರೇ, ನಿಮಗೆ ನಮ್ಮ ಬಿರುದು ವಿಶ್ವ ಕನ್ನಡ ಸೇವಾ ರತ್ನ. ನಮ್ಮ ಬಿರುದು ವಿಶ್ವ ಕನ್ನಡ ಸೇವಾ ರತ್ನ. ಯಾಕೆಂದ್ರೆ ಕನ್ನಡವನ್ನು ವಿಶ್ವದೆಲ್ಲದೆ ನೀವು ಪಸರಿಸ್ತಾ ಇದ್ದೀರಿ. ಇದು ಕನ್ನಡಕೂಟ ಮತ್ತು ಎಲ್ಲ ಅಮೆರಿಕನ್ನಡ ಪರವಾಗಿ ನಾನು ರಚಿಸಿ ನಿಮಗೆ ನಾನು ಕನ್ನಡದ ಅಕ್ಷರಗಳನ್ನು ಕನ್ನಡದ ಮಡಿಲಿಗೆ ಹಾಕ್ತಾ ಇದ್ದೇನೆ. ದಯವಿಟ್ಟು ಸ್ವೀಕರಿಸಿ. ಮಹೇಶ್ ಅವರೇ, ಪ್ಲೀಸ್.